ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ? ಮತ್ತೆ ನಾನು ಲಾಸ್ಟ್ ವಿಡಿಯೋ ಹಾಕಿದ್ಮೇಲೆ ನಾನು ಸ್ವಲ್ಪ ಬೆಟರ್ ಆದೆ. ಅದಾದ್ಮೇಲೆ ಹಂಗೇನೆ ಅಭಿಷೇಕ್ಗೆ ಅದು ಟ್ರಾನ್ಸ್ಫರ್ ಆಗೋಯ್ತು. ಅವನಿಗೂ ಸಿಕ್ಕಾಬಟ್ಟೆ ಹುಷಾರಿರ್ಲಿಲ್ಲ. ಈಗ ಎಲ್ಲ ಓಕೆ. ಆದ್ರೆ ಕೋಲ್ಡ್ ಕಾಫ್ ಇದೆ, ನನಗೂ ಕಾಫ್ ಇದೆ. ಅದು ನಿದ್ರೆ ಮಾಡ್ಬೇಕಾದ್ರೆ ಮಾತ್ರ ಬರುತ್ತೆ. ಆ ಥರ ಎಲ್ಲ ಫೈನಲ್ ಸ್ಟೇಜಲ್ಲಿ ಇದೆ. ಎಲ್ಲ ಗೆಟ್ಟಿಂಗ್ ಬೆಟರ್. ಓಕೆ. ಗೊತ್ತಿಲ್ಲ, 2-3 ವೀಕ್ಸ್ ಇಂದ ಬರೀ ಹಾಸ್ಪಿಟಲ್, ಹುಷಾರಿಲ್ಲ, ನ್ಯೂಸ್ ಕೇಳೋದು, ಇಲ್ಲ ಅಂದ್ರೆ ನಮಗ್ ಬರೋದು, ಈ ತರನೇ ನಡೀತಾ ಇದೆ. ನಾನೇನ್ ಸುಮ್ನೆ ಕೂತಿಲ್ಲ. ಕೊಲಾಬ್ರೇಷನ್ ಬೇರೆ ಓಕೆ ಮಾಡ್ಬಿಟ್ಟಿದ್ದೆ. ತುಂಬಾ ಜನ ಬಂದ್ಬಿಟ್ಟು ಮಾಡಿಲ್ಲ ಮಾಡಿಲ್ಲ ಅಂತ ಕೇಳ್ತಿದ್ರು. ಸರಿ ಮಾಡ್ದೆ. ನನ್ಗೇನ್ ಅಷ್ಟೇನ್ ಪ್ರಾಬ್ಲಮ್ ಇರ್ಲಿಲ್ಲ, ಮನೇಲಿ ಕೆಲಸ ಜಾಸ್ತಿ ಇತ್ತಷ್ಟೇ. ಸೊ ಎಲ್ಲ ನಾರ್ಮಲ್ ಆಗ್ತಾ ಇದೆ. 2-3 ದಿನದಿಂದ ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ದಿಢೀರ್ನ ಲೈಫಲ್ಲಿ ಏನು ವರ್ಕೌಟ್ ಆಗ್ತಾ ಇಲ್ಲ, ಏನು ಸರಿ ಇಲ್ಲ. ಇದೇನೆ ಫುಲ್ ಇನ್ನೂ ತಪ್ಪು ಮಾಡ್ತಾ ಇದೀನಿ. ಇದೇ ತರ ಥಾಟ್ ಇತ್ತು. ಯಾಕಂದ್ರೆ ನಾವು ಹುಷಾರಿಲ್ಲ ಅಂದ್ರೆ, ನಮ್ ಮೈಯಲ್ಲಿ ಶಕ್ತಿ ಇಲ್ಲ ಅಂದ್ರೆ, ಕರೆಕ್ಟ್ ಆಗಿ ಫುಡ್ ಒಳಗಡೆ ಹೋಗಿಲ್ಲ ಅಂದ್ರೆ ಈ ತರ ಯೋಚನೆ ಎಲ್ಲ ಬರುತ್ತಂತ. ಇದನ್ನ ನಾನು ಎಲ್ಲೋ ಓದಿದೀನಿ. ಸೊ ಅದಕ್ಕೆ ನಾನು ಡಿಸ್ಟ್ರಾಕ್ಟ್ ಮಾಡೋಕ್ಕೋಸ್ಕರ 2-3 ದಿನದಿಂದ ಬುಕ್ಸ್ ಓದೋದು ಎಲ್ಲ ಮಾಡ್ತಾ ಇದ್ದೆ. ಒಂದು ಥಾಟ್ ಲಾಸ್ಟ್ ಟೈಮ್ ಒಂದು ವಿಡಿಯೋಲ್ಲಿ ಹೇಳಿದ್ದೀನಿ. ಸುಮ್ಮನೆ ಒಂದು ವ್ಲಾಗ್ ನೋಡೋ ಥರ ಇಲ್ದೇನೆ, ವ್ಲಾಗಿಂದ ಒಂದು ವಿಷಯನ ತಿಳ್ಕೊಳ್ಳೋ ಥರ ಒಂದೊಂದು ವಿಷಯನ ಆ್ಯಡ್ ಮಾಡ್ತೀನಿ ಅಂತ ಹೇಳಿದೆ. ಸೊ ನಾನು ಅದನ್ನ ವರ್ಕ್ ಆಗಲೇ ಸ್ಟಾರ್ಟ್ ಮಾಡಿದ್ದೆ. ಬರೀ ಪಾಯಿಂಟ್ಸ್ಗಳು ಮಾತ್ರ ಬರೆದಿಟ್ಟೆ. ನಂದು ಏನೇನು ಮಾತಾಡಬೇಕು ಅಂತ ಅದಕ್ಕೆ ಇನ್ನೂ ರಿಸರ್ಚ್ ಎಲ್ಲ ಮಾಡಿ ಬರೆದಿಟ್ಟಿರ್ಲಿಲ್ಲ. ಸೊ ಅದ್ರ ಮೇಲೆ ವರ್ಕ್ ಮಾಡೋಣ ಅಂತ ಅನ್ಕೊಂಡೆ. ಅದನ್ನೇ ಏನ್ ಮಾಡಕ್ಕೂ ಒಂದ್ ಸ್ವಲ್ಪ ಮೋಟಿವೇಶನ್, ಎನರ್ಜಿ ಇದು ಬೇಕಲ್ಲ. ಸರಿ ಅಂದ್ಬಿಟ್ಟು ಬುಕ್ಸ್ ಎಲ್ಲ ಓದ್ಕೊಂಡು ಕೂತಿದ್ದೆ. ನನ್ಗೆ ಹುಷಾರಿಲ್ಲ ಅಂದ್ರೆ ಒಂದು ಪ್ರಾಬ್ಲಮ್ ಇದೆ ನನಗೆ. ಹಿಂಗ್ ಅಂತ ಇರ್ತೀನಿ, ಹಿಂಗೆ ನಟ್ಕೆ ತೆಗಿಯೋದು ಅದನ್ನೆಲ್ಲ ಮಾಡ್ತಾ ಇರ್ತೀನಿ. ಸೇಮ್ ನಾನ್ ಮಾಡೋ ಥರನೇ ನೋಡಿ ನೋಡಿ ನನ್ನ ಮಗ ಮಾಡೋದ್ ಕಲ್ತ್ಬಿಟ್ಟವ್ನೆ. ಹಿಂಗೆ ಇಟ್ಕೊಂಡು ಹಿಂಗ್ ಮಾಡ್ತಾವನೆ. ನಂಗೆ ಹುಷಾರಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಅದು ಹಿಂಗೆಲ್ಲ ಮಾಡಿದ್ರೆ ನನಗೆ ಸರಿ ಹೋಗೋದು. ನಿಮ್ಮನೆಲ್ಲೂ ಹೇಳಿರ್ತಾರ ಅದು? ಈಗೇನಾದ್ರೂ ಮಮ್ಮಿ ನೊಟ್ಕೆ ಮುರಿತಿದ್ರೆ ದೊಡ್ಡವರೆಲ್ಲ ಹೇಳ್ತಾರೆ, ಮುರಿಬಾರ್ದು, ದರಿದ್ರ ಬರುತ್ತೆ, ಇಲ್ಲಾಂದ್ರೆ ಆರ್ಥರೈಟಿಸ್ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ? ನಿಮ್ಮನೆಲ್ಲೂ ಹೇಳಿರ್ತಾರ? ನಮ್ಮ ಮನೆಯಲ್ಲೂ ಹೇಳಿದ್ದಾರೆ, ಹಿಂಗ್ ಮಾಡಿದ್ರೆ ಇವರು ನೊಟ್ಕೆ ಮುರಿದ್ರೆ ಆರ್ಥರೈಟಿಸ್ ಬರುತ್ತೆ ಅಂತ. ಬಟ್ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ನನ್ನ ಮಗನು ಬೇರೆ ಮಾಡ್ತಾನಲ್ಲ. ನೀವೇನೇ ಅನ್ನಿ, ನೀವು ಒಂದ್ ವಿಷಯನ ದೊಡ್ಡವ್ರು ಹೇಳೋದನ್ನ ನಂಬ್ತಿರೋ ಬಿಡ್ತಿರೋ, ಕೇಳ್ಕೊಂಡ್ ಬರ್ತಾ ಇದ್ರೆ ಮೈಂಡ್ ಒಳಗೆ ಅದಿರುತ್ತೆ. ನಾವು ಫಾಲೋ ಮಾಡಲ್ಲ, ಆದ್ರೆ ನಮ್ಮ ಮಕ್ಳು ಅದನ್ನ ಮಾಡಬಾರ್ದು ಅಂತ ಯೋಚನೆ ಮಾಡ್ತೀವಲ್ವ. ಅಯ್ಯೋ ನನ್ ಮಗನಿಗೆ ಏನಾದ್ರು ಬಂದ್ಬಿಡುತ್ತಾ ಆರ್ಥರೈಟಿಸ್ ಆ ಥರದ್ದೆಲ್ಲ ಅನ್ಕೊಂಡು, ಸರಿ ಅದ್ರ ಬಗ್ಗೆ ಗೂಗಲ್ ಮಾಡಿ ನೋಡೋಣ ಅಂದ್ಬಿಟ್ಟು ಮಾಡ್ದೆ. ಮಾಡ್ಬಿಟ್ಟು ಚಾಟ್ GTP ಹತ್ರ ಕೇಳ್ದೆ, ಕ್ಲಾಡ್ ಹತ್ರ ಕೇಳ್ದೆ, ಗೂಗಲ್ ಮಾಡಿ ನೋಡ್ದೆ, ಅದು ಯೂಟ್ಯೂಬಲ್ಲಿ ಸರ್ಚ್ ಮಾಡೆಲ್ಲ ನೋಡ್ದೆ. ಕ್ರ್ಯಾಕಿಂಗ್ ನಕಲ್ಸ್ ಒಂದು ಏನು ಆರ್ಥರೈಟಿಸ್ ಏನಾದ್ರು ಬರುತ್ತಾ, ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಇದು ಮೆಕ್ಯಾನಿಸಮ್ ಹೆಂಗೆ ಅಂತೆಲ್ಲ ನಾನು ಗೂಗಲ್ ಮಾಡಿ ನೋಡ್ಬೇಕಾದ್ರೆ, ಫಸ್ಟ್ ನಾವ್ ಹೆಂಗೆ ಮೆಕ್ಯಾನಿಸಮ್ ಹಿಂಗಂದ್ರೆ ಅದ್ ಕೇಳಿದ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅದು ಬರುತ್ತಲ್ಲ ಸೌಂಡ್, ಅದು ನಾವು ಮೂಳೆ ಮೂಳೆ ಹಿಂಗಾಗಿ ಒಂದ್ ಸೌಂಡ್ ಬರುತ್ತೆ ಅನ್ನೋ ತರ ತಾನೇ ಫೀಲಿಂಗ್. ಬಟ್ ಆಕ್ಚುಲಿ ಅದಲ್ವಂತೆ. ನಮ್ ಜಾಯಿಂಟ್ಸ್ ಸರೌಂಡಿಂಗ್ ಅಲ್ಲಿ ಒಂದ್ ಲ್ಯೂಬ್ರಿಕೇಶನ್ಗೋಸ್ಕರ ಒಂದ್ ಫ್ಲೂಯಿಡ್ ಇರುತ್ತಂತೆ. ನಾವೀಗ ಹಿಂಗ್ ಅಮುಕ್ದಾಗ ಪುಲ್ ಮಾಡಿದಾಗ ಅದು ಬಂದು ಆ ಫ್ಲೂಯಿಡ್ ಅಲ್ಲಿ ಒಂದು ಬಬಲ್ ಕ್ರಿಯೇಟ್ ಆಗತ್ತಂತೆ. ಆ ಬಬಲ್ ಸೌಂಡೇನೆ ಈ ಟಕ್ ಟಕ್ ಟಕ್, ಹೊಟ್ಟೋಯ್ತು, ಎಲ್ಲ ಮಾಡ್ಬಿಟ್ಟಿದೀನಿ, ಎಲ್ಲ ಹೊಟ್ಟೋಯ್ತು, ಆ ಸೌಂಡೇನೆ ಅಂತೆ. ಸೊ ಇದು ಒಂದು ನೊಟ್ಕೆ ಏನಂತಾರೆ ನಿಮ್ಮೂರಲ್ಲಿ ಏನಂತ ಗೊತ್ತಿಲ್ಲ, ನಾನ್ ನಟ್ಕೆ ಈ ತರ ಅಂತೀವಿ. ಅದ್ ಮಾಡೋದ್ರಿಂದ ಆರ್ಥರೈಟಿಸ್ ಬರಲ್ಲ ಅಂತ ಕೆಲವು ಸ್ಟಡೀಸ್ಗಳೆಲ್ಲ ಹೇಳಿದೆ. ಆ ಸ್ಟಡೀಸ್ ಅದೆಲ್ಲ ಏನೇನೋ ಇರುತ್ತಲ್ವಾ, ಅದನ್ನೆಲ್ಲ ನನ್ಗೆ ಹೇಳಕ್ಕೂ ಬರಲ್ಲ, ಬಟ್ ಓದ್ದೆ ನಾನು. ಸೊ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದರಿಂದ ಒಂದು ಯಾವುದೇ ರೀತಿ ನಮ್ಗೆ ಆರ್ಥರೈಟಿಸ್ ಬರಲ್ಲ. ಬಟ್ ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ನಮ್ಗೆ ಈ ಜಾಯಿಂಟ್ಸ್ ಎಲ್ಲಿ ಮಾಡ್ತೀವಿ ಅಲ್ಲಿ ಜಾಯಿಂಟ್ಸ್ ಊದ್ಕೊಂಡ್ರೆ, ಸ್ಟಿಫ್ನೆಸ್ ಬಂದ್ರೆ, ಇಲ್ಲ ಅಂದ್ರೆ ಬೇರೆ ಏನಾದ್ರೂ ಇದರಲ್ಲಿ ಪ್ರಾಬ್ಲಮ್ ಅಂದ್ರೆ ಖಂಡಿತ ಡಾಕ್ಟರ್ ಹತ್ರ ತೋರಿಸ್ಬೇಕು. ಸೊ ಇದು ಮಾಡೋದ್ರಿಂದ ಏನು ತೊಂದರೆ ಇಲ್ಲ, ಬಟ್ ಇದು ರೆಗ್ಯುಲರ್ ಆಗಿ ಮಾಡಬೇಡಿ ಅಂತ ಸಜೆಸ್ಟ್ ಮಾಡಿದ್ದಾರೆ. ಸೊ ನಿಮ್ಗೂ ಅಭ್ಯಾಸ ಇದ್ರೆ ಮಾಡಬೇಡಿ.
ಇದೇನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಒಂದು ನ್ಯೂ ಥಿಂಗ್ ಅಲ್ವಾ, ಒಂದು ಹೊಸ ವಿಷಯ, ನನಗೆ ಹೊಸ ವಿಷಯ, ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಹೊಸ ವಿಷಯ ತಿಳ್ಕೊಳ್ಳೋಣ ಅಂತ ನಾನು ಇದನ್ನೆಲ್ಲ ರಿಸರ್ಚ್ ಮಾಡಿ ನೋಡಿದೆ. ನನಗೆ ಪ್ರಾಬ್ಲಮ್ ಇದೆ, ಅದು ನಿಮ್ಗೆ ಇದೆಯಾ ಅಂತ ನೋಡಿ. ಈಗ ನನ್ಗೆ ಹುಷಾರಿಲ್ಲ ಅಂದ್ರೆ ನಂಗೆ ಜಾಯಿಂಟ್ಸ್ ನೋವು ಬರುತ್ತೆ. ಇಲ್ಲಿ ಇಲ್ಲಿ ಈ ಜಾಯಿಂಟ್ಸ್, ಇದು ಕಾಲು, ಮೊಣಗಾಲ್ ಇದೆಯಲ್ಲ ಅಲ್ಲಿ ಜಾಯಿಂಟ್ಸ್, ಬೆರಳುಗಳೆಲ್ಲ ಎಲ್ಲ ಜಾಯಿಂಟ್ಸ್ ನೋವು ಬರುತ್ತೆ ಹುಷಾರಿಲ್ಲ ಅಂದ್ರೆ. ತುಂಬಾ ಸ್ಟ್ರೆಸ್ ಆದ್ರೆ, ತುಂಬಾ ಹತ್ರೆ, ತುಂಬಾ ಟ್ರಾವೆಲ್ ಮಾಡಿ ಟಯರ್ಡ್ ಆಗ್ತಿದೆ ಆ ಟೈಮಲ್ಲಿ ನನ್ಗೆ ಈ ಜಾಯಿಂಟ್ಸ್ ಅಲ್ಲೆಲ್ಲ ನೋವು ಬರುತ್ತೆ. ಸಿಕ್ಕಾಪಟ್ಟೆ ಬ್ಲಡ್ ಟೆಸ್ಟ್ ಎಲ್ಲಾನು ಮಾಡಿ ನೋಡಿದೀನಿ, ಬಟ್ ಇದು ಆ ಟೈಮಲ್ಲಿ ಮಾತ್ರ ಬರುತ್ತೆ. ಇಲ್ಲಾಂದ್ರೆ ತುಂಬಾ ಚಳಿ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಆರ್ಥರಿಟಿಸ್ ಇದೆಯಾ ಅಂತೆಲ್ಲ ನೋಡಿದ್ರು ನಂಗೆಲ್ಲ ಇಲ್ಲ, ಬಟ್ ಆ ಟೈಮಲ್ಲಿ ಮಾತ್ರ ಬರುತ್ತೆ. ನಿಮ್ಗೂ ಯಾರಿಗಾದ್ರೂ ಬರುತ್ತಾ? ಇದ್ರೆ ಅದೊಂಚೂರು ನನಗೂ ಹೇಳಿ, ನನಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಈಗಂತಲ್ಲ, ಕಾಲೇಜ್ ಓದ್ಬೇಕಾರಿಂದನೂ ಅಷ್ಟೇ, ಒಂದ್ಸರಿ ಕಾಲೇಜಲ್ಲಿ ಫುಲ್ ಚಳಿ ಜ್ವರ ಬಂತು, ಕೈಯೆಲ್ಲ ಹಿಂಗ್ ಫುಲ್ ಸ್ಟಿಫ್ ಹೋಗ್ಬಿಟ್ಟಿತ್ತು. ಅದೊಂದು ಭಯ ನನಗೆ. ಹಿಂಗ್ ಮಾಡೋದ್ರಿಂದಾನೇ ಮೋಸ್ಟ್ಲಿ ಅದೆಲ್ಲ ಬಂದ್ಬಿಟ್ಟಿದ್ಯಾ ಅನ್ನೋದು ಒಂದು ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀನಿ. ಅದು ಬೇರೆ ನನ್ನ ಮಗ ಯಾವಾಗ್ಲೂ ಮಾಡ್ತಿರ್ತಾನೆ, ಬರೀ ಅಂದ್ರೆ ಪೆನ್ಸಿಲ್ ಹಿಂಗ್ ಇಟ್ಕೊಬಿಟ್ಟು ಹಿಂಗ್ ಅಂತ ಇರ್ತಾನೆ. ಸೊ ಅದನ್ನ ನನ್ನ ಮಗ ಮಾಡೋದನ್ನ ನೋಡಿ ಫುಲ್ ಭಯ ಆಗಿ ನಾನು ರಿಸರ್ಚ್ ಮಾಡಿ ನೋಡಿದೆ. ಸೊ ಆ ಥರದ್ದು ಏನು ಇಲ್ಲ ಅಂತಾರೆ, ಆದ್ರೂ ದೊಡ್ಡವ್ರು ಹೇಳೋದು ಏನೋ ಒಂದು ಕಾರಣ ಇರುತ್ತೆ ಮಾಡಬೇಡಿ ಅಂತ. ಸೊ ನೀವು ಅಭ್ಯಾಸ ಇದ್ರೆ ಮಾಡಬೇಡಿ. ನಾನು ಮಾಡಿ ನನ್ನ ಮಗನಿಗೂ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದೀನಿ ಆ ಅಭ್ಯಾಸನ. ನಾನು ಎಷ್ಟೇ ನೋ ಅಂತ ಹೇಳ್ಕೊಟ್ರು ನಾನೇ ಮಾಡ್ತೀನಿ, ನಾನು ನೋಡೋ ಅಭ್ಯಾಸ ಆಗಿ ಮಾಡ್ತಾನಲ್ವಾ ಹಂಗೆ. ಸೊ ಇದಕ್ಕೇನಾದ್ರೂ ನಿಲ್ಸಕ್ಕೆ ಏನಾದ್ರೂ ಒಂದು ಮಾಡಬೇಕು. ಅಂಡ್ ಈ ನೊಟ್ಕೆ ಮುರಿಯೋದ್ರ ಬಗ್ಗೆ ನಿಮ್ಗೇನಾದ್ರೂ ವಿಷಯ ಗೊತ್ತಿದ್ರೆ, ನಿಮ್ಮನೇಲಿ ಏನ್ ಹೇಳ್ತಾರೆ ಅದನ್ನೆಲ್ಲ ನೀವು ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ. ಸಾರಿ, ಕಂಟೆಂಟ್ ಏನಿಲ್ಲ ಅಂತಲ್ಲ, ಇದೇ ಕಂಟೆಂಟ್ ಆಕ್ಚುಲಿ. ಇದೇ ತರ ನಾನು ಇನ್ಮೇಲಿಂದ ಎವ್ರಿ ಡೇ ಎನಿಥಿಂಗ್ ಈ ತರ, ಈ ನೊಟ್ಕೆ ಮುರಿಯೋದ, ನೆಕ್ಸ್ಟ್ ಏನು ಯೋಚನೆ ಮಾಡ್ತಿದ್ದೀನಿ ಅಂದ್ರೆ, ನಮ್ದು ಬ್ರೀತಿಂಗ್ ಮಾಡೋ ವಿಧಾನದಲ್ಲೇ ನಾವು ಏನ್ ಮಾಡ್ತೀವಿ ಅದ್ರಲ್ಲೇನೆ ಕೂಡ ನಾವು ಫ್ಯಾಟ್ ಬರ್ನಿಂಗ್ ಮಾಡ್ಬೋದಂತೆ. ಅದ್ರಲ್ಲೇ ನಾವು ಎಷ್ಟೋ ವಿಷಯಗಳನ್ನ ಸಾಲ್ವ್ ಮಾಡ್ಬೋದಂತೆ, ಎಷ್ಟೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದಂತೆ. ಸೊ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ನೋಡಿದೆ, ಒಂದು ಪಾಡ್ಕಾಸ್ಟ್ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪಾಡ್ಕಾಸ್ಟ್ ನೋಡಿ ಅದ್ರ ಬಗ್ಗೆ ಎಲ್ಲ ಗೂಗಲ್ ಮಾಡಿ ನೋಡ್ಕೊಂಡು ಆ ವಿಷಯದ ಬಗ್ಗೆ ತಿಳ್ಕೊಂಡು ನಿಮ್ಮ ಹತ್ರ ಮಾತಾಡಕ್ ಬರ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡೋಣ. ಅಂಡ್ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಹೇಗಿದೆಯಾ ಅಕ್ಕ, ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಅಷ್ಟೊಂದು ಜನ ಕೇರ್ ಮಾಡಿ ಮೆಸೇಜ್ ಮಾಡಿ ಕಮೆಂಟ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಷ್ಟು ಲವ್ ಕೊಟ್ಟಿದ್ಕೆ ನಾನು ಚೆನ್ನಾಗಿದ್ದೀನಿ. ಅಭಿ ಬೆಟರ್ ಆಗ್ತಾ ಇದ್ದಾನೆ, ಆದಿಯೂ ಚೆನ್ನಾಗಿದ್ದಾನೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ನೋಡೋಣ. ಬಾಯ್.